ಲೈಕ್ ಕೆಲವರಿಗೆ ಇನ್ನೊಬ್ಬರ ಜೊತೆ ಮಾತಾಡ್ತಿದ್ರೆ ಒಂದು ಕಂಫರ್ಟ್ ಅನಿಸ್ತಾ ಇರುತ್ತೆ, ಅದೇ ಒಂಥರ ಸ್ವರ್ಗ ಫೀಲ್ ಆಗ್ತಿರುತ್ತೆ. ಇನ್ನೊಬ್ಬರಿಗೆ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಆ ಥರ ಫೀಲ್ ಆಗ್ತಿರುತ್ತೆ. ಇನ್ನೊಬ್ಬರಿಗೆಲ್ಲ ಒಂದು ಕಡೆಗೆ ಒಂದು ಬಿಟ್ಟು ಇನ್ನೊಂದು ಸಂಗಾತಿ ಒಟ್ಟಿಗೆ ಜಸ್ಟ್ ಕನೆಕ್ಟ್ ಆಗಿದ್ರೆ ಅವರಿಗೆ ಆ ಒಂದು ಫೀಲ್ ಆಗ್ತಿರುತ್ತೆ. ಲೈಕ್ ಇದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಇದೆ. ಯಾವ ಕಾರಣಕ್ಕೆ ಸಂಗಾತಿಗಳು ಇನ್ನೊಂದು ಸಂಬಂಧಕ್ಕೆ ಹಾತೊರೀತಿರ್ತಾರೆ ಅಂದರೆ, ಲೈಕ್ ಆಲ್ರೆಡಿ ಮದುವೆ ಆಗಿರುತ್ತೆ, ಹಸ್ಬೆಂಡ್ ವೈಫ್ ಇರ್ತಾರೆ, ಅಥವಾ ಲವರ್ಸ್ ತಗೊಳ್ಳಿ, ನೀವು ಆಲ್ರೆಡಿ ಲವರ್ ಇರ್ತಾನೆ ಬಟ್ ಸ್ಟಿಲ್ ಇನ್ನೊಬ್ಬರು ಒಂದು ಅಫೇರಿಗೆ ಹೋಗ್ತಿರ್ತಾರೆ. ಇದಕ್ಕೆ ಮೇನ್ ರೀಸನ್ ಏನಾಗುತ್ತೆ, ಈ ಒಂದು ವಿಡಿಯೋ ಒಳಗಡೆ ನಿಮಗೆ 3 ಟಿಪ್ಸ್ನ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ ಸ್ಮಾಲ್ ಆಗಿ ಒಂದು ಲೈಕ್ ಮಾಡಿಬಿಡಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ನಿಮ್ಮ ಅನಿಸಿಕೆ ತುಂಬ ಮುಖ್ಯ ಇದೆ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ನೋಡೋಣ. ಕ್ಷಣಿಕ ವಿಚಾರಗಳಿಗೋಸ್ಕರ ನಿಮ್ಮ ಸಂಗಾತಿಗಳು, ನಿಮ್ಮ ಲವ್ವರ್ಸ್ ಬೇರೆ ಒಂದು ಅಫೇರ್ಗೆ ಕನೆಕ್ಟ್ ಆಗ್ತಾರೆ. ಕ್ಷಣಿಕ ವಿಚಾರಗಳು ಅಂತ ಹೇಳಿದರೆ ನೋಡಿ, ಯಾವುದೊಂದು ಈಗ ನೋಡಿ, ಈಗ ನಾವು ಇನ್ನೊಬ್ಬರ ಜೊತೆಗೆ ಮಾತಾಡೋವಂಥದ್ದಾಗಲಿ ಅಥವಾ ಅವರಿಂದ ತಗೊಳ್ಳುವಂಥ ಸುಖ ಆಗಲಿ ಮತ್ತು ವಾಟ್ ಎವರ್ ಯಾವುದೇ ಇರಲಿ, ಅದೆಲ್ಲ ಕ್ಷಣಿಕ ವಿಚಾರ ಅಂತ ಹೇಳ್ತೀವಿ. ಕ್ಷಣಿಕ ಅಂತ ಹೇಳಿದ್ರೆ ಬಂದು ಹೋಗುವಂಥದ್ದು, ಕೆಲವೊಂದಿಷ್ಟು ಕ್ಷುಲ್ಲಕ ಅಂದರೆ ಪರ್ಪಸ್ ಇರಲ್ಲ, ಕ್ಷುಲ್ಲಕ ವಿಚಾರಗಳಿಗೋಸ್ಕರ ಕನೆಕ್ಟ್ ಆಗ್ತಾರೆ. ಅದರಿಂದ ಅವರಿಗೆ ಎಲ್ಲೋ ಒಂದು ಕಡೆಗೆ ಒಂದು ಸುಖ ಸಿಗ್ತಿರುತ್ತೆ. ಲೈಕ್ ಕೆಲವರಿಗೆ ಇನ್ನೊಬ್ಬರ ಜೊತೆ ಮಾತಾಡ್ತಿದ್ರೆ ಒಂದು ಕಂಫರ್ಟ್ ಅನಿಸ್ತಾ ಇರುತ್ತೆ, ಅದೇ ಒಂಥರ ಸ್ವರ್ಗ ಫೀಲ್ ಆಗ್ತಿರುತ್ತೆ. ಇನ್ನೊಬ್ಬರಿಗೆ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಆ ಥರ ಫೀಲ್ ಆಗ್ತಿರುತ್ತೆ. ಇನ್ನೊಬ್ಬರಿಗೆಲ್ಲ ಒಂದು ಕಡೆಗೆ ಒಂದು ಬಿಟ್ಟು ಇನ್ನೊಂದು ಸಂಗಾತಿ ಒಟ್ಟಿಗೆ ಜಸ್ಟ್ ಕನೆಕ್ಟ್ ಆಗಿದ್ರೆ ಅವರಿಗೆ ಆ ಒಂದು ಫೀಲ್ ಆಗ್ತಿರುತ್ತೆ. ಲೈಕ್ ಇದೆಲ್ಲ ಕ್ಷಣಿಕ ವಿಚಾರಗಳು. ಪರ್ಪಸ್ ಅಂತ ಥಿಂಕ್ ಮಾಡಿದಾಗ ನಿಜವಾಗ್ಲೂ ನಾವು ಯಾವ ಪರ್ಪಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಆಮೇಲೆ ನಾವು ಎಲ್ಲಿ ಬದುಕ್ತಾ ಇದ್ದೀವಿ, ಹೆಂಗಿದ್ದೀವಿ, ಇದ್ರ ಬಗ್ಗೆ ಥಿಂಕ್ ಮಾಡಿದಾಗ 100% ಅವರು ಸಂಗಾತಿಗಳಿಲ್ಲ ಅಂದ್ರೂ ಕೂಡ ಒಬ್ಬಂಟಿಯಾಗಿ ಬದುಕೋದು ಪಾಸಿಬಿಲಿಟಿ ಇದೆ. ಬಟ್ ಇದನ್ನು ಮರೆತಾಗ ಮಾತ್ರ ಮನುಷ್ಯ ಕ್ಷಣಿಕ ಒಂದು ವಿಚಾರಗಳಿಗೋಸ್ಕರ ಕನೆಕ್ಟ್ ಆಗ್ತಾನೆ. ಫಸ್ಟ್ ಪಾಯಿಂಟ್ ಐ ಥಿಂಕ್ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ ಉದ್ದೇಶದ ಕೊರತೆ, ಕ್ಲಾರಿಟಿ ಇರಲ್ಲ. ಎಕ್ಸಾಂಪಲ್, ಈಗ ಹುಬ್ಳಿಯಿಂದ ಬ್ಯಾಂಗ್ಳೂರು ಹೋಗ್ತೀವಿ ಅಂತ ಹೇಳಿದ್ರೆ ಒಂದು ಪರ್ಪಸ್ ಇರುತ್ತೆ ನಮಗೆ ಲೈಫಲ್ಲಿ. ಪ್ರತಿಯೊಬ್ಬರಿಗೂ ಒಂದು ಪರ್ಪಸ್, ಸ್ಟ್ರಾಂಗ್ ಆಗಿ ಪರ್ಪಸ್ ಇದ್ದಾಗ ನಮಗೆ ಲೈಫಲ್ಲಿ ನಾವು ಎಂಥ ಕೊರತೆ ಇದ್ದರೂ ಅಥವಾ ಒಬ್ಬಂಟಿಗರಾದರೂ ವಾಟ್ ಎವರ್ ಏನೇ ಇದ್ದರೂ ಕೂಡ ಆ ಪರ್ಪಸ್ ಮೇಲೆ ನಾವು ಫೋಕಸ್ ಮಾಡಿದಾಗ ಏನೇ ಪ್ರಾಬ್ಲಮ್ ಇದ್ದು ಕೂಡ ಆ ಪರ್ಪಸ್ಗೋಸ್ಕರ ಕೆಲಸ ಮಾಡ್ತೀವಿ. ಆ ಪರ್ಪಸ್ ನಿಮ್ಮದು ಕರೆಕ್ಟಾಗಿ ಇದೆಯಾ, ಕ್ಲಾರಿಟಿ ಇದೆಯಾ, ಒಳ್ಳೆಯದಾ ಕೆಟ್ಟದ್ದಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನ ಪರ್ಪಸ್ಸೇ ಗೊತ್ತಿರಲ್ಲ, ಎಲ್ಲೋ ಒಂದು ಹೆಂಗೋ ಒಂದು ಬದುಕಿದಾಯ್ತು, ಏನೋ ಒಂದು ಆಗಿದ್ರಾಯಿತು, ಸೊ ಹಿಂಗೆ ಹೊರಟಬೇಕಾದ್ರೆ ಇನ್ನೇನೆಲ್ಲೋ ಹೋಗ್ಬಿಡ್ತೀವಿ ನಾವು. ಎಕ್ಸಾಂಪಲ್, ಹುಬ್ಳಿಯಿಂದ ಬ್ಯಾಂಗ್ಳೂರು ಹೋಗಬೇಕಾದ್ರೆ ಹೆಂಗೋ ಒಂದು ಹೋಗ್ತೀವಂತ ಹೋದರೆ ಹೆಂಗೆಂಗೋ ಹೋಗ್ಬಿಡ್ತೀರಿ. ಎಕ್ಸಾಂಪಲ್, ನಿಮಗೆ ಒಂದು ಬೆಟರ್ ದೆನ್ ಎಕ್ಸಾಂಪಲ್ ಅಂದರೆ, ಈಗ ನೀವು ಹುಬ್ಳಿಯಿಂದ ಬ್ಯಾಂಗ್ಳೂರು ಹೋಗಬೇಕಂದ್ರೆ ಅಲ್ಲಿ ಟಿಕೆಟ್ ತೊಗೊಳ್ಬೇಕು. ಕರೆಕ್ಟ್, ಟಿಕೆಟ್ ತೊಗೊಂಡ್ಮೇಲೆ ಕರೆಕ್ಟಾಗಿ ಸೀಟಲ್ಲಿ ಕೂತ್ಕೋಬೇಕು. ಆ್ಯಂಡ್ ಹುಬ್ಳಿ ಟು ಬ್ಯಾಂಗ್ಳೂರು ಹೋಗುವಂಥ ಗಾಡಿಗೆ ಹತ್ತಬೇಕು. ಇದೊಂದು ಪ್ರಾಸೆಸರ್, ಕರೆಕ್ಟ್ ಅಲ್ವಾ? ಹಿಂಗೆ ಹೋಗಬೇಕಂತ ಒಂದು ಪ್ರಾಸೆಸರ್ ಇದೆ. ಸೊ ಹಾಗೆ ಒಂದು ಪ್ರಾಸೆಸರ್ ಲೈಫಲ್ಲೂ ಕೂಡ ಅಷ್ಟೇ. ನೀವು ಹೆಂಗೆಂಗೋ ಹೋಗಬೇಕಂತ ಹೇಳಿದ್ರೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಅಲ್ಲ ನಿಮ್ಮ ಒಂದು ಡೆಸ್ಟಿನಿಗೆ. ಇದು ಒಂದು ಕ್ಲಾರಿಟಿ. ಎಷ್ಟೋ ಜನಗಳಿಗೆ ಈ ಉದ್ದೇಶದ ಕೊರತೆ ಕಡಿಮೆ ಇದ್ದಾಗ 100% ನಿಮ್ಮ ಸಂಗಾತಿಗಳು ಬೇರೆ ಕಡೆ ಹೋಗ್ತಾರೆ. ಉದ್ದೇಶ ಅಂದರೆ ಇಟ್ ಮೀನ್ಸ್ ವಾಟ್? ಎಕ್ಸಾಂಪಲ್, ಈಗ ಒಂದೇ ಲವರ್ ಇರ್ತಾರೆ ಅಥವಾ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ನಿಮ್ಮ ಉದ್ದೇಶ ಕ್ಲಾರಿಟಿ ಇರಲೇನು, ಪರ್ಮನೆಂಟ್ ಹೀ ಈಸ್ ದ ಲೈಫ್ ಪಾರ್ಟ್ನರ್ ಅಂತ ಒಂದು ಥಾಟ್ ಇತ್ತು ಅಂತ ಹೇಳಿದರೆ, ನಿಮಗೆ ಆ ಒಂದು ಉದ್ದೇಶದ ಮೇಲೆ ನೀವು ಜೀವನ ಮಾಡಲಿಕ್ಕೆ ಶುರು ಮಾಡಿದ್ರೆ ಅಗತ್ಯ ಇಲ್ಲ ನಿಮಗೆ ಬೇರೆ ಒಂದು ಸಂಗಾತಿ, ನೀವು ಇನ್ನೊಂದು ಆ ಯೋಚನೆ ಕೂಡ ಮಾಡುವಂಥ ಅಗತ್ಯ ಕೂಡ ಬರೋದಿಲ್ಲ ಸ್ನೇಹಿತರೆ. ಸೊ ಅವನ ಕಾರಣಕ್ಕೆ ಉದ್ದೇಶ ಕ್ಲಾರಿಟಿ ಅದು ಪಕ್ಕ ಇರಲಿ. ನೆಕ್ಸ್ಟ್ ಪಾಯಿಂಟ್, ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳು ಕಡಿಮೆ ಇದ್ದಾಗ. ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳು ಯಾವುದು? ಫಸ್ಟ್ ಆಫ್ ಆಲ್, ನಾವಂದ್ರೆ ಏನು, ನಮ್ಮ ರೆಸ್ಪೆಕ್ಟ್ ಏನು, ನಾವೆಲ್ಲ ಬದುಕ್ತಾ ಇದ್ದೀವಿ, ಈ ಸಮಾಜ ಹೇಗಿದೆ, ನಮಗೆ ತಂದೆ ತಾಯಿ ಇದೆ, ನಮ್ಮ ಕಲ್ಚರ್ ಏನು, ಇದು ಮೌಲ್ಯವಾಗಿರ್ತಕ್ಕಂಥ ವಿಚಾರಗಳು. ಈ ವಿಚಾರಗಳನ್ನು ನಾವು ಮರೆತಾಗ ನಮಗೆ ಇನ್ನೇನೋ ನೆನಪಿಗೆ ಬರುತ್ತೆ. ಮನುಷ್ಯ ಪ್ರತಿ ಸಲನೂ ಕೂಡ ಅಷ್ಟೇ, ಯಾವುದೋ ಒಂದು ಕೆಟ್ಟ ವಿಚಾರಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಒಳ್ಳೆ ವಿಚಾರಗಳು ಎಲ್ಲೋ ಒಂದು ಕಡೆ ಮಾಯವಾಗಿದೆ ಅಂತ ಅರ್ಥ. ನಾವು ಎವ್ರಿ ಟೈಮ್ ಕೂಡ ರೀಕಾಲ್ ಮಾಡ್ಕೋಬೇಕು ಒಳ್ಳೆ ವಿಚಾರಗಳನ್ನು. ಆವಾಗ ನಮ್ಮಲ್ಲಿ ಬೆಸ್ಟ್ ವ್ಯಾಲ್ಯೂ ಆ್ಯಡೆಡ್ ಆಗುತ್ತೆ. ಯಾವಾಗ ಬೆಸ್ಟ್ ವ್ಯಾಲ್ಯೂ ಆ್ಯಡ್ ಆಗುತ್ತಲ್ವ, ಆವಾಗ ಬೆಸ್ಟ್ ಪರ್ಸನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 3 ರೀಸನ್ ಇರೋದ್ರಿಂದಾನೇ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ತಪ್ಪು ಮಾಡಲಿಕ್ಕೆ ಅವ್ರಿಗೆ ಪಾಸಿಬಿಲಿಟಿ ಆಗ್ತಿದೆ. ಅವರು ಕೆಟ್ಟವರಂತ ಹೇಳ್ತಿಲ್ಲ, ಈ 3 ವಿಚಾರಗಳನ್ನು ಅವರು ಮಾಡ್ತಾ ಇಲ್ಲ. 3 ವಿಚಾರಗಳನ್ನು ಅವರಲ್ಲಿ ನಾಲೆಡ್ಜ್, ಲೈಕ್ ಅವರಲ್ಲಿ ಒಂದು ಥಾಟ್ ಪ್ರೊಸೆಸ್ ಪ್ಯಾಟರ್ನ್ ಅದು ತುಂಬ ಕಡಿಮೆ ಇರೋದ್ರಿಂದ ಹಿಂಗೆ ಮಾಡಲಿಕ್ಕೆ ಸಾಧ್ಯ. ಒನ್ಸ್ ಅಗೇನ್ ರೀಕಾಲ್ ಮಾಡ್ತೀನಿ, ಕ್ಷಣಿಕ ವಿಚಾರಗಳನ್ನು ವಿಚಾರ ಮಾಡ್ತಿದ್ದಾರೆ, ಅದಕ್ಕೆ ಬೇರೆ ಕಡೆ ಕನೆಕ್ಟ್ ಆಗ್ತಿದ್ದಾರೆ. ಸೆಕೆಂಡ್ ಒಂದು ಉದ್ದೇಶದ ಕೊರತೆ ಇರುತ್ತೆ ಅವರಲ್ಲಿ. ನೆಕ್ಸ್ಟ್ ಒಂದು ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳು ತುಂಬ ಕಡಿಮೆ ಇರುತ್ತೆ. ಸ್ನೇಹಿತರೆ, ಈ 3 ಪಾಯಿಂಟ್ ಬಗ್ಗೆ ನಿಮ್ಮ ಮನಸ್ಸಿಗೆ ದಯವಿಟ್ಟು ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.